ಕೆರೆ ಹೆಸರು ಬದಲಾಯಿಸುವ ಅಧಿಕಾರ ಬಿಬಿಎಂಪಿಗೆ ಇಲ್ಲ. ನಗರದ ಇತರೆ ಕೆರೆಗಳಿಗೆ ಊರಿನ ಹೆಸರನ್ನೇ ಇಡಲಾಗಿದೆ. ಆದ್ರೀಗ ಸಿಂಗಾಪುರಕ್ಕೆ ಇರುವ ಐತಿಹಾಸಿಕ ಕೆರೆಯ ಮಹತ್ವವನ್ನ ಹಾಳು ಮಾಡೋ ಕೆಲಸ ಆಗ್ತಿದೆ ಅಂತ ರೊಚ್ಚಿಗೆದ್ದಿತು. ರಾಜಕೀಯ ದುರುದ್ದೇಶಕ್ಕೆ ಹೀಗೆ ಮಾಡಲಾಗ್ತಿದೆ. ನಾವು ಅಂಬೇಡ್ಕರ್ ಹೆಸರಿಗೆ ವಿರೋಧ ಮಾಡ್ತಿಲ್ಲ. ಊರಿನ ಹಿರಿಮೆಗಾಗಿ ಸಿಂಗಾಪುರ ಹೆಸರನ್ನೇ ಕೆರೆಗೆ ಮುಂದುವರಿಸಬೇಕು. ಇಲ್ಲವಾದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಾಗಿದ್ದಾರೆ. 50 ಎಕರೆ ಪ್ರಶ್ನೆ ಬಂದಾಗ ಇದಕ್ಕೆ ಲೇಕ್ ಪಾರ್ಕ್ ಅಂತ ಹೆಸರಿಡುವಂತದ್ದು ಅಸಮಂಜಸ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಮಾಜಾರ್ ಮಾಡುವಾಗ 143 ಜನ ಪರವಾಗಿ ಸೈನ್ ಹಾಕಿದ್ದಾರೆ, 243 ಜನ ವಿರೋಧವಾಗಿ ಸೈನ್ ಹಾಕಿದ್ದಾರೆ. ಇವರು ಕಾನೂನು ಬಾಹಿರವಾಗಿ ಕ್ರಮ ತಗೊಂಡಿದ್ದಾರೆ ಸರ್. ಆಲ್ರೆಡಿ ನಾವು ಇದನ್ನ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ. ಇಡಬಾರ್ದು ಅನ್ನೋ ವಿಚಾರಕ್ಕೆ ಸಿಎಂ ಆಫೀಸಿಂದಾನೆ ನಗರಾಭಿವೃದ್ಧಿ ಇಲಾಖೆಯಿಂದ ಕಮಿಷನರ್ ಅವರಿಗೆಲ್ಲ ಪತ್ರ ಬಂದಿದೆ. ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ನಾವು ಮುಂದೆ ಕಾನೂನು ಹೋರಾಟ ಅಂತೂ ನಾವು ನಿರಂತರ ಮುಂದುವರಿಸ್ತೀವಿ. ಇದೇ ಭಾನುವಾರ ಸಿಎಂ ಬೊಮ್ಮಾಯಿ ಕೆರೆ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೀಗಾಗಿ ಕಾರ್ಯಕ್ರಮದ ತಯಾರಿ ನೋಡಲು ಬೆಂಗಳೂರು ನಗರ ಡಿಸಿ ಶ್ರೀನಿವಾಸ್, ಯಲಹಂಕ ವಲಯದ ಜಂಟಿ ಆಯುಕ್ತೆ ಪೂರ್ಣಿಮಾ ಸೇರಿದಂತೆ ಇತರೆ ಅಧಿಕಾರಿಗಳು ಭೇಟಿ ನೀಡಿದರು. ಈ ವೇಳೆ ಸ್ಥಳೀಯರು ಅಧಿಕಾರಿಗಳನ್ನ ಸುತ್ತುವರಿದು ಆಕ್ರೋಶ ಹೊರಹಾಕಿದರು. ಲೋಕಾಯುಕ್ತಕ್ಕೆ ಪಾಲಿಕೆ ವಿರುದ್ಧ ದೂರು ನೀಡಲಾಗಿದ್ದು, ಸಿಎಂ ಕಚೇರಿ ಮತ್ತೊಮ್ಮೆ ಪರಾಮರ್ಶೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಶ್ರೀನಿವಾಸ್, ಕೆರೆ ಹೆಸರು ಬದಲಾವಣೆ ವಿರೋಧದ ಬಗ್ಗೆ ಮನವಿ ಬಂದಿಲ್ಲ. ಈ ಕೆರೆಗೆ ಹೆಸರಿಡುವ ಅಧಿಕಾರ ಬಿಬಿಎಂಪಿಗೆ ಇದೆ ಎಂದಿದ್ದಾರೆ. ಈಗ ಜಿಲ್ಲಾಡಳಿತಕ್ಕೆ ಇನ್ನೂ ಯಾವುದೂ ಆದಾಯ ಬಂದಿಲ್ಲ ಸರ್, ಹೆಸರು ಬದಲಾವಣೆ ಬೇಡ ಅಂತ ಹೇಳಿ. 16ನೇ ಶತಮಾನದಿಂದಲೂ ಜನವಸತಿ ಪ್ರದೇಶವಾಗಿರೋ ಸಿಂಗಾಪುರದ ಇತಿಹಾಸ ಮರೆಮಾಚಲು ರಾಜಕೀಯ ಬಳಸಲಾಗ್ತಿದೆ ಎಂಬ ಆರೋಪ ಇದೆ. ಹೀಗಾಗಿ ಪಾಲಿಕೆ ಕೆರೆ ಹೆಸರನ್ನ ಬದಲಾಯಿಸುತ್ತಾ ಸ್ಥಳೀಯರು ಹೋರಾಟ ಮುಂದುವರಿಸುತ್ತಾರ? ಕಾನೂನು ಬೇಕು. ಅನಂತ ಕೆರೆ, ಟಿವಿ9 ಬೆಂಗಳೂರು.